ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬ್ಲಿಂಕಿಟಿಂದ ಒಂದು ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಿದ್ದೆ. ಒಂದು ಬೇಕಾಗಿರೋ ಐಟಮ್ ಅದರಲ್ಲಿ ಮೇನಾಗಿ, ಇನ್ನೆರಡು ಬೇಕು ಬಟ್ ಅದು ವೀಡಿಯೋದಲ್ಲಿ ತೋರಿಸೋ ಅಂಥದ್ದಲ್ಲ. ಸೊ ಹಂಗಾಗಿ ಏನಪ್ಪ ಅಂದರೆ ಬ್ಲಿಂಕಿಟ್ಟು ಪಾರ್ಸೆಲ್ ಬಂದಿದೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿದೆ ಬ್ಲಿಂಕಿಟ್ಟು ಪಾರ್ಸೆಲ್ಲು. ಸೊ ಇದರಲ್ಲಿ ಏನೇನು ತರಿಸಿದ್ದೆ ಅಂದರೆ, ಒಂದು ಚಿಪ್ಸು, ಇನ್ನೊಂದು ಜ್ಯೂಸ್ ತರಿಸಿದ್ದೆ 7up, ಏನೋ ಗ್ಯಾಸ್ಟ್ರಿಕ್ ಥರ ಆಗಿತ್ತು ಅಂತ. ಇನ್ನೊಂದು ಮೇನ್ ಐಟಮ್, ಆ್ಯಕ್ಚುಲಿ ಇದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ಇದು ಬಂದು ಸೆಲ್ಫಿ ಸ್ಟಿಕ್ ಕಮ್ ಟ್ರೈಪಾಡ್ ಅಂತ ಬರುತ್ತೆ. ಸೊ ಸೆಲ್ಫಿ ಸ್ಟಿಕ್ R1S ಅಂತ ಇರೋದು ನೋಡಿ, ಈ ಥರ ಪ್ಯಾಕೇಜಿಂಗಲ್ಲಿ ಬಂದಿದೆ. ಸೊ ಇದು ಅನ್ಬಾಕ್ಸ್ ಮಾಡೋಣ, ಯಾವ ಥರ ಇದೆ ಏನು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಬಾಕ್ಸ್ ಓಪನ್ ಮಾಡೋಣ. ಇವಾಗ ಒಂದು ಸ್ಟ್ಯಾಂಡ್ ಇರಲಿಲ್ಲ, ಹಂಗಾಗಿ ತರಿಸಿದ್ದೀನಿ. ನೋಡೋಣ. ಅಯ್ಯೋ, ಬರ್ತಾನೆ ಇಲ್ವಲ್ಲ ಇದು, ಹೆಂಗೆ ಓಪನ್ ಮಾಡೋದು? ಸೊ ಫೈನಲಿ ಬಾಕ್ಸಿಂದ ಆಚೆ ಬಂತು. ಒಂದು ಥ್ಯಾಂಕ್ ಯು ಫಾರ್ ದ ಆರ್ಡರ್ ಅಂತ ಒಂದು ಏನೋ ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ. ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಓವರ್ ದ ವಾಟ್ಸಪ್ ಟು ಗೆಟ್ 100% ಕ್ಯಾಶ್ ಬ್ಯಾಕ್. ಸೊ ನೋಡೋಣ, ಟ್ರೈ ಮಾಡೋಣ. ಗಿಫ್ಟ್ ವೋಚರ್ ಸೈಡ್ಗೆ ಇಡೋಣ. ಇಷ್ಟೇ, ಈ ಬಾಕ್ಸಲ್ಲಿ ಏನಿಲ್ಲ. ಇದು ಬಂದ್ಬಿಟ್ಟು ಯೂಸರ್ ಮ್ಯಾನ್ಯಲ್ ಇದೆ ಒಂದು, ಯಾವ ಥರ ಯೂಸ್ ಮಾಡೋದು ಅಂತ. ಇದು ಆ್ಯಕ್ಚುಲಿ ಬ್ಲೂಟೂತ್ ಕನೆಕ್ಟೆಡ್ ಅನಿಸುತ್ತೆ. ಬ್ಲೂಟೂತ್ ಕನೆಕ್ಟೆಡ್ ಇದು ಯೂಸರ್ ಮ್ಯಾನ್ಯಲ್. ಆಮೇಲೆ ನೋಡೋಣ. ಫಸ್ಟ್ ಸೆಲ್ಫಿ ಸ್ಟಿಕ್ ಕವರ್ ಕಿತ್ತಿ ಬಿಸಾಕಿದ್ರೆ. ಸೊ ಇದು ಸೆಲ್ಫಿ ಸ್ಟಿಕ್. ಓ, ಲೈಟ್ ಬೇರೆ ಇದೆಯಾ ಇದರಲ್ಲಿ. ಶೋ ಬ್ರೋ, ನಾನು ನೋಡೇ ಇಲ್ಲ ಇದು ಲೈಟು. ನಾನು ಆರ್ಡ್ರ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ನಾನು ನೋಡಲೇ ಇಲ್ಲ ಲೈಟ್ ಎಲ್ಲ ಇದೆ ಇದರಲ್ಲಿ ಅಂತ. ಓ ನಿಜ, ಲೈಟ್ ಎಲ್ಲ ಇದೆ. ಸೊ ಇದು ಓಪನ್ ಆಗುತ್ತೆ, ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಓಕೆ, ಹಿಂಗೆ ಟೈಟ್ ಮಾಡಬೇಕು ಲೂಸ್ ಮಾಡಿಕೊಂಡು. ಓ, ಆ್ಯಕ್ಚುಲಿ ಇದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಯೂಸರ್ ಮ್ಯಾನಲ್ಲಿ ನೋಡಬೇಕು. ನೋಡಿ, ಈ ಥರ ಇದೆ. ಸೊ ನೋಡಿ, ಇದು ಸೆಲ್ಫಿ ಸ್ಟಿಕ್ಕು. ನೋಡಿ, ಲೈಟೆಲ್ಲ ಮುಖದ ಮೇಲೆ ಫೋಕಸ್ ಚೆನ್ನಾಗಿ ಬೀಳ್ತಿದೆ ಆ್ಯಕ್ಚುಲಿ. ಸೊ ವರ್ತಿದೆ. ಪ್ರೈಸೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ನೋಡಿ, ಇನ್ನೂ ಚಿಕ್ಕದು ಬೇಕಾದರೂ ಆಗುತ್ತೆ ಇದು. ಸೊ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಈ ಸೈಜಲ್ಲಿದೆ. ಆ್ಯಕ್ಚುಲಿ ಇದನ್ನು ಲೆಂತ್ ಕೂಡ ಮಾಡ್ಬೋದು. ಸೊ ಟೋಟಲಾಗಿ ಇಷ್ಟು ಲೆಂತ್ ಬರುತ್ತೆ ಇದು. ಆ್ಯಂಡ್ ದೆನ್ ಸ್ಟ್ಯಾಂಡ್ ಥರ ಕೂಡ ಯೂಸ್ ಮಾಡ್ಬೋದು. ನೋಡಿ, ಸ್ಟ್ಯಾಂಡ್ ಥರನೂ ಬರುತ್ತೆ ನಿಮಗೆ. ಸ್ಟ್ಯಾಂಡ್ ಎಲ್ಲ ಬೇಡ ಅಂದರೆ ಜಸ್ಟ್ ಪ್ರೆಸ್ ಮಾಡಿ. ನಮ್ಮ ವ್ಲಾಗಿಂಗ್ ಆ್ಯಕ್ಚುಲಿ ಇದು ಸಾಕು ಅನಿಸುತ್ತೆ ಹಿಡ್ಕೊಳೋಕ್ಕೆ. ಚೆನ್ನಾಗಿದೆ, ಬೆಟರ್ ಆಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು. ನೋಡಿ, ಇವಾಗ ಇದರಲ್ಲೇ ಇಟ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಲೈಟ್ ಓಕೆ, ಪೇಪರ್ ಇದೆ ಇದ್ರ ಮೇಲೆ. ಸೊ ನೋಡೋರಲ್ವಾ, ಲೈಟು ಆ್ಯಕ್ಚುಲಿ ಡೈರೆಕ್ಟಾಗಿ ಮುಖದ ಮೇಲೇ ಬೀಳ್ತಿದೆ ನನಗೆ. ಚೆನ್ನಾಗಿದೆ. ಸೊ ನೋಡಿ, ಇದರಲ್ಲೇ ಇಟ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಲೈಟ್ ಎಲ್ಲ ಬರುತ್ತೆ. ಸೊ ಆ್ಯಕ್ಚುಲಿ ಇನ್ಮೇಲೆ ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಇದು ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಫೋನ್ ನಾನು ಕೈಯಲ್ಲಿ ಹಿಡ್ಕೊಂಡು ಓಡ್ತಾಯಿದ್ರೆ, ನಾನು ಓಡಾಡ್ತಾಯಿದ್ರೆ ಫೋನೆಲ್ಲ ಶೇಕ್ ಆಗುತ್ತೆ. ಒಂದು ವೇಟ್ ಇತ್ತು ಕೈಯಲ್ಲಿ ಅಂದರೆ, ಸೊ ಫೋನು ಅಷ್ಟು ಈಸಿಯಾಗಿ ಶೇಕ್ ಆಗೋಲ್ಲ. ಸೊ ಹ್ಯಾಂಡ್ ಟು ಹ್ಯಾಂಡ್ ಚೇಂಜ್ ಮಾಡೋದು ಎಲ್ಲ ಈಸಿಯಾಗಿ ಹಿಂಗೆ ಹಿಡ್ಕೋಬೇಕು. ನಾನು ತಿರುಗಿಸ್ಬೇಕು ಅಂದರೆ ಇವಾಗ ಈಸಿಯಾಗಿ ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ತೊಗೋಬೋದು. ಬಟ್ ಫೋನ್ ಹಿಡ್ಕೊಂಡಾಗ ಆ್ಯಕ್ಚುಲಿ ತುಂಬ ಕಷ್ಟ ಆಗ್ತಾಯಿತ್ತು ವ್ಲಾಗ್ ಮಾಡ್ಬೇಕಾದ್ರೆ. ಏನಾಗಿ ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ಫಸ್ಟ್ ಸ್ಟೆಪ್ ಅದಕ್ಕೆ ತೊಗೊಂಡಿರೋದು ನಾನು. ಒಂದು ಸೆಲ್ಫಿ ಸ್ಟ್ಯಾಂಡ್ ಕಮ್ ಟ್ರೈಪಾಡ್ ಥರ ನೋಡ್ತಾ ಇದ್ದೀರಲ್ವಾ. ಆ್ಯಕ್ಚುಲಿ ಚೆನ್ನಾಗಿದೆ. ಸ್ವಲ್ಪ ದೂರ ಇಟ್ಕೋಬೇಕು ಅನ್ಸುತ್ತೆ ಇದರಲ್ಲಿ. ತುಂಬ ಹತ್ರ ಇಟ್ಕೊಂಡ್ರೆ ಒಂಥರ ಮುಖ ಬಂದ್ಬಿಡುತ್ತೆ, ತುಂಬ ಕ್ಲೋಸಪ್ ಬಂದಂಗೆ ಆಗುತ್ತೆ. ಸೊ ಅದನ್ನು ಚಾರ್ಜ್ ಹಾಕಬೇಕು. ನೋಡಿ, ಲೈಟ್ ಆಫ್ ಆಯಿತು. ಆ್ಯಕ್ಚುಲಿ ಇದು ಚಾರ್ಜಿಂಗ್ ಲೈಟು. ಇದಕ್ಕೆ ಆ್ಯಕ್ಚುಲಿ ಚಾರ್ಜಿಂಗ್ ಕೇಬಲ್, ಓ ಪ್ರೋ, ಅವನು ಆ್ಯಕ್ಚುಲಿ ಇದೊಂದು ಚಾರ್ಜಿಂಗ್ ಕೇಬಲೇ ಕೊಟ್ಟಿಲ್ಲ. ಸೊ ಇವಾಗ ಬಾಕ್ಸಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಏನೇನು ಬರುತ್ತೆ ಅಂತ ಕೊಟ್ಟಿರ್ತಾರೆ ಬಾಕ್ಸಲ್ಲಿ. ಕ್ವಾಂಟಿಟಿ ಏನೇನು ಬರುತ್ತೆ ಇದರಲ್ಲಿ ಅಂದರೆ, USB ಚಾರ್ಜಬಲ್ ಲೈಟ್ ಸೆಲ್ಫಿ ಸ್ಟಿಕ್, ನಂಬರ್ ಆಫ್ ಯೂನಿಟ್ 1. ಚಾರ್ಜರೇ ಕೊಟ್ಟಿಲ್ಲ ಇದರಲ್ಲಿ. ಓ ಬ್ರೋ, ಇದು ಚಾರ್ಜ್ ಮಾಡೋದು ಹೆಂಗೆ? ಇವಾಗ ಚಾರ್ಜರ್ ಕೊಟ್ಟಿಲ್ಲ ಅಂದರೆ ಲೈಟ್ನ, ಈ ನಾರ್ಮಲ್ ಪಿನ್ ಇದೆ, D ಟೈಪ್ ಪಿನ್ ಅನಿಸುತ್ತೆ ಮೋಸ್ಟ್ಲಿ.
ಆ ಪಿನ್ನು ಇವಾಗ ನಮ್ಮ ಮನೇಲಿ ಇದೆ. ಆ್ಯಕ್ಚುಲಿ ನನ್ನ ಸ್ಯಾಮ್ಸಂಗ್ ಇತ್ತು ಹಳೇದು, ನಮ್ಮ ಅಜ್ಜಿದೊಂದು. ಸೊ ಅದರಲ್ಲಿದೆ, ಅದರಿಂದ ಚಾರ್ಜ್ ಮಾಡಬೇಕು ಅನಿಸುತ್ತೆ. ಸೊ ಬಟ್ ಆದ್ರೂ ಏನಾಗುತ್ತೆ, ಇದರ ಚಾರ್ಜರ್ ಕೂಡ ಕೊಡಬೇಕು. ಚಾರ್ಜರ್ ಕೊಟ್ಟಿಲ್ಲ, ಜಸ್ಟ್ ಹಿಂಗೆ ಕೊಟ್ಬಿಟ್ಟಿದ್ದಾನೆ, ಲೈಟ್ ಕೊಟ್ಟಿದ್ದಾನೆ ಅಂದಾಗ ಯೂಸ್ಲೆಸ್ ಆಗೋಗುತ್ತೆ ನಮಗೆ. ಸೊ ಹಂಗಾಗಿ ಇದು ಫಸ್ಟು ಒಂದು ಸ್ಟ್ಯಾಂಡು ನೋಡಿ. ಆ್ಯಕ್ಚುಲಿ ತೋರಿಸ್ತೀನಿ ಮಿರರಲ್ಲಿ. ಲೈಟ್ ಆಫ್ ಆಗಿದೆ ಇವಾಗ. ಆ್ಯಕ್ಚುಲಿ ಚೆನ್ನಾಗಿದೆ ಹ್ಯಾಂಡ್ಲಿಂಗ್ ಎಲ್ಲ ಕೈಯಲ್ಲಿ. ಬಿಲ್ಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ತುಂಬ ಲೋಕಲ್ ಅಂತ ಏನು ಅನ್ಸಲ್ಲ. 250 ರುಪೀಸ್ ನಾನು ಆ್ಯಕ್ಚುಲಿ ಇದಕ್ಕೆ ಪೇ ಮಾಡಿರೋದು, 249 ರುಪೀಸ್. ಸೊ ಲೋಕಲ್ ಅಂತ ಏನು ಅನ್ಸಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೋಡ್ತಾ ಇರ್ಬೋದು ನೀವು ನೋಡಿ, ಏನು ಬೆಂಡ್ ಆಗೋದು ಅಥವಾ ಶೇಕ್ ಆಗೋದು. ಫೋನ್ ಹಾಕಿದ್ದೀನಿ ಇವಾಗ, ಒಂದು ನನ್ನ ಫೋನ್ ಹೋಲ್ಡಲ್ಲಿದೆ. ಸೊ ಅದರಿಂದನೂ ಏನೂ ಎಫೆಕ್ಟ್ ಆಗ್ತಾ ಇಲ್ಲ ಅದು. ಸೊ ಹಂಗಾಗಿ ಕ್ವಾಲಿಟಿ ಚೆನ್ನಾಗಿದೆ. ನೀವು ಯಾರಾದರೂ ವ್ಲಾಗ್ಸನ್ನು ಸ್ಟಾರ್ಟ್ ಮಾಡಬೇಕು, ವಿಡಿಯೋ ಶೂಟ್ ಮಾಡಬೇಕು, ಆ ಥರ ಏನಾದ್ರು ಇತ್ತು ಅಂದರೆ ಸೊ ಇದನ್ನು ಸಜೆಸ್ಟ್ ಮಾಡ್ತೀನಿ ನಿಮಗೆ, ಸ್ಟಾರ್ಟಿಂಗಲ್ಲಿ ಮಾಡೋರಿಗೆ. ಆ್ಯಂಡ್ ಇದರಲ್ಲಿ ನಿಮಗೊಂದು ಏನಂತಾರೆ, ಜಸ್ಟ್ ಒಂದು ರಿಮೋಟ್ ಇದೆ, ತೋರಿಸ್ತೀನಿ. ಈ ರಿಮೋಟಲ್ಲಿಂದ ನೋಡಿ, ಕಾಣಿಸ್ತಾ ಇದೆಯಾ? ಈ ರಿಮೋಟಲ್ಲಿ ಒಂದು ಬಟನ್ ಕೂಡ ಕೊಟ್ಟಿದ್ದಾನೆ. ಈ ರಿಮೋಟಲ್ಲಿರೋ ಬಟನಿಂದ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇದು ಯಾವ ಥರ ಕನೆಕ್ಟ್ ಮಾಡೋದು ಏನು ನಾನೆಲ್ಲ ಚೆಕ್ ಮಾಡ್ತೀನಿ. ಯೂಸರ್ ಮ್ಯಾನಲ್ಲಿ ನೋಡಿಬಿಟ್ಟು ಯಾವ ಥರ ಕನೆಕ್ಟ್ ಮಾಡೋದು, ಯಾವ ಥರ ಫೋಟೋ ಕ್ಲಿಕ್ ಮಾಡಬೇಕು, ಇದರಲ್ಲಿ ಏನು ಇದರ ಬಟನ್ ಇದೆ ನೋಡಿ, ವರ್ಕಿಂಗಲ್ಲಿದೆ ಬಟನ್. ಇದು ಸೌಂಡ್ ಕೇಳಿಸ್ಕೊಳ್ಳಿ. ಸೊ ಈ ಬಟನ್ ಅದು ನೋಡೋಣ. ಅದಕ್ಕೆ ಇಲ್ಲೊಂದು ಹೋಲ್ಡರ್ ಇದೆ. ಸೊ ನೋಡ್ತಾ ಇದ್ದೀರಲ್ವ, ಇಲ್ಲಿರುತ್ತೆ. ನೀವು ಇದನ್ನು ಲಿಫ್ಟ್ ಮಾಡ್ಕೋಬೋದು. ಬೇಡ ನೀವು ಯೂಸ್ ಮಾಡಲ್ಲ ಅಂದಾಗ ವಾಪಸ್ ಹಾಕ್ಕೋಬೋದು. ಸೊ ಈ ಥರ ಒಂದು ಟೆಕ್ನಾಲಜಿ ಇದರಲ್ಲಿರೋದು. ಲೈಟ್ ಆಫ್ ಆಗಿದೆ. ಸೊ ಲೈಟ್ ಆನ್ ಆದಮೇಲೆ ನೋಡೋಣ ಮತ್ತೆ ಎಷ್ಟೊತ್ತು ಬರುತ್ತೆ ಲೈಟ್, ಇದು ಏನು ತಿಳಿಸ್ಕೊಡ್ತೀನಿ ನಿಮಗೆ. ಚಾರ್ಜ್ ಹೆಂಗೆ ಕನೆಕ್ಟ್ ಮಾಡೋದು ನೋಡೋಣ ಬನ್ನಿ. ಸೊ ಇದರಲ್ಲಿ ಒಂದು ಬಟನ್ ಇದೆ, ನೋಡ್ತಾ ಇರ್ಬೋದು. 2 ಸೆಕೆಂಡ್ಸ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಬ್ಲಿಂಕ್ ಆಗುತ್ತಂತೆ. ಸೊ ಓಕೆ, ಬ್ಲಿಂಕ್ ಆಯಿತು. ನೆಕ್ಸ್ಟ್ ನಮ್ಮ ಮೊಬೈಲ್ ಬ್ಲೂಟೂತ್ ಡಿವೈಸ್ಗೆ ಹೋಗಿ ಮೋರ್ ಸೆಟ್ಟಿಂಗ್ಸ್, ಸೆಲ್ಫಿ ಅನ್ನೋ ಒಂದು ನೇಮ್ ತೋರಿಸುತ್ತಂತೆ ಇದರಲ್ಲಿ. ಸೊ ಓಕೆ, ಬಂತು ಸೆಲ್ಫಿ ಅಂತ. ಪೇರ್ ಕೇಳ್ತಾ ಇದೆ. ಓಕೆ, ಪೇರ್ ನೋಡಿ ಕನೆಕ್ಟ್ ಆಗಿದೆ. ಬ್ಯಾಟ್ರಿ ಇದ್ರದ್ದು 99% ಇದೆಯಂತೆ. ಸೊ ಇವಾಗ ಜಸ್ಟ್ ಒಂದು ಕ್ಲಿಕ್ ಆಗುತ್ತಾ ನೋಡೋಣ. ಓಕೆ, ಸೊ ಫೋಟೋ ಕ್ಲಿಕ್ ಆಗಿದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಫೋಟೋ ಕ್ಲಿಕ್ ಆಗಿದೆ. ಇದು ವಿಡಿಯೋಗೆ ಹಾಕಿದ್ರು ಕೂಡ ಪ್ಲೇ ಆಗುತ್ತಾ? ಸ್ವಲ್ಪ ಮೇಲಿಡೋಣ ವಿಡಿಯೋ, ಜಸ್ಟ್ ಬಟನಿಂದ. ಓಕೆ, ವಿಡಿಯೋ ಕೂಡ ಪ್ಲೇ ಆಗ್ತಿದೆ. ಆ್ಯಂಡ್ ಇದರಲ್ಲೇ ಪಾಸ್ ಮಾಡ್ಬೋದು. ಆ್ಯಕ್ಚುಲಿ ಬೆಸ್ಟ್ ಇದೆ, ಬಟ್ ಕ್ವಾಲಿಟಿ ಅಂತ ಹೇಳೋಕ್ಕೋದ್ರೆ ಇದನ್ನು ಅನ್ಬಾಕ್ಸಿಂಗ್ ಮಾಡಿದಾಗ ನನಗನ್ಸಿದ್ದು ತುಂಬ ಅಂತ ಒಳ್ಳೆ ಹೇಳ್ಕೊಳೋ ಕ್ವಾಲಿಟಿ ಏನಿಲ್ಲ. ಯಾಕಂದರೆ ಇದು ಆಲ್ರೆಡಿ ನೋಡಿ, ಇದು ಮಧ್ಯೆ ಎಲ್ಲ ಗ್ಯಾಪಿಂಗ್ಸ್ ತುಂಬ ಇದೆ, ನೋಡ್ತಾ ಇದ್ದೀರಲ್ವ. ಇದು ಪ್ರೆಸ್ ಮಾಡಿದೆ ನಾನು ಅವಾಗಲೇ ಕೂತ್ಕೊಂತು. ಸೊ ಇದನ್ನು ಇಲ್ಲಿ ಲಾಕ್ ಮಾಡಿದ್ರೆ, ಆ್ಯಂಡ್ ಈ ಲೈಟ್ ಕೂಡ ಅಷ್ಟೇ. ಇದೆಲ್ಲ ನೋಡಿ, ಇದು ಚಾರ್ಜಿಂಗ್ ಪಾಯಿಂಟ್ ಆ್ಯಕ್ಚುಲಿ ಕ್ರಾಸ್ ಇತ್ತು, ಇದನ್ನು ಬಿಚ್ಚಿಬಿಟ್ಟು ಸರಿ ಮಾಡಿದ್ದೀನಿ. ಆ್ಯಂಡ್ ಇದು ಲಾಕ್ಸಲ್ಲಿ ಒಂದು ಸೈಡು ಲೂಸ್ ಇದೆ ಲಾಕು. ಇನ್ನೊಂದು ಲಾಕ್ ನಾವು ನೋಡೋಕೆ ಹೋದರೆ ನೋಡಿ ತುಂಬ ಟೈಟ್ ಇದೆ. ಈ ಲಾಕ್ ಟೈಟ್ ಇದೆ, ಇದು ತುಂಬ ಫ್ರೀಯಾಗಿ ಹೋಗುತ್ತೆ. ಆ್ಯಂಡ್ ಇನ್ನು ಸ್ಟೆಬಿಲಿಟಿ ಕಂಟ್ರೋಲಲ್ಲಿ ಬಂದರೆ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿಂದ ಈ ಥರ ಓಪನ್ ಮಾಡಿ ಸ್ಟ್ಯಾಂಡ್ ಥರ ಮಾಡ್ಕೋಬೋದು ನಾವು. ಇದನ್ನು ಜಸ್ಟ್ ಒಂದು ಈ ಥರ ಬ್ಲಾಗಲ್ಲಿ ಏನಾರು ಮಾಡ್ತೀವಿ ಕಂಟೆಂಟ್ ನಾವು ಅಂದರೆ ಈ ಥರ ಒಂದು ಮಾಡ್ಕೋಬೋದು. ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಏನಿದೆಲ್ಲ 250 ರುಪೀಸ್ಗೆ ವರ್ತ್ ಅನಿಸ್ತು ನನಗಿದು. ಸೊ ನೀವು ಯಾರಾದರೂ ತಗೋಬೇಕು ಅಂದರೆ ಜಸ್ಟ್ ನೋಡಿ, ಪ್ರೆಸ್ ಮಾಡಿ ಲಾಕ್ ಆಗುತ್ತೆ ಈ ಥರ. ಇದು ಕೂಡ ಫೋಲ್ಡ್ ಆಗುತ್ತೆ ನಿಮಗೆ, ನೋಡ್ತಾ ಇದ್ದೀರಾ. ಜಸ್ಟ್ ಫೋಲ್ಡ್ ಮಾಡಿಬಿಟ್ಟು ಲಾಕ್ ಮಾಡ್ಬೋದು. ಇಷ್ಟೇ, ಇದೊಂದು ಕಾಂಪ್ಯಾಕ್ಟ್ ಸೈಜಲ್ಲಿರುತ್ತೆ. ನಿಮಗೆ ಬೇಕಾದಾಗ ನೀವು ಇದು ಲೂಸ್ ಮಾಡಿಕೊಂಡು, ಓಕೆ, ಇದನ್ನು ಲೂಸ್ ಮಾಡಿಕೊಂಡು ಈ ಥರ ಓಪನ್ ಮಾಡ್ಕೋಬೋದು. ಚಾರ್ಜ್ ಹಾಕಿದ್ದೀನಿ. ಚಾರ್ಜ್ ಹಾಕಿದಾಗ ರೆಡ್ ಕಲರ್ ಇಂಡಿಕೇಶನ್ ಲೈಟ್ ಕೂಡ ಬರುತ್ತೆ ಇದರಲ್ಲಿ. ಸೊ 250 ರುಪೀಸ್ಗೆ ನಿಜವಾಗ್ಲೂ ವರ್ತ್ ಅನಿಸ್ತು ನನಗಿದು ತೊಗೊಂಡಿದ್ದು. ಸೊ ಇದು ಬ್ಲಿಂಕಿಟ್ ಐಟಮ್, ವರ್ತ್ 250 rupees. Thank you.